ನಮಸ್ಕಾರ ವೀಕ್ಷಕರೇ, ಭಾರತದ ಭವ್ಯತೆ ಹಾಗೂ ಚರಿತ್ರೆ ಒಂದು ಕಡೆ ಆದರೆ ಅದರ ಆಚರಣೆ ಪದ್ಧತಿ ಸಂಪ್ರದಾಯಗಳು ಮತ್ತೊಂದು ತೂಕ. ಭಾರತದಲ್ಲಿ ಅನೇಕ ಸಮುದಾಯಗಳಿವೆ. ಪ್ರತಿಯೊಂದು ಸಮುದಾಯವು ತನ್ನದೇ ಆದ ವಿಶಿಷ್ಟ ಆಚರಣೆ ಸಂಪ್ರದಾಯಗಳನ್ನು ಹೊಂದಿದೆ. ಅದರಲ್ಲಿ ಈ ಲಂಬಾಣಿಯವರ ಸಮುದಾಯದ ಜೀವನ ವಿಧಾನ, ಆಚರಣೆಗಳು, ಅವರ ಕಟ್ಟುಪಾಡುಗಳು, ತಮ್ಮ ಪೂರ್ವಜರು ಹಾಕಿಕೊಟ್ಟ ಅನುಭವಗಳು ಇವೆಲ್ಲವೂ ಭಾರತದ ಏಕತೆಯ ಪಾರಂಪರಿಕ ಭವ್ಯವಾಗಿದೆ. ವೀಕ್ಷಕರೇ, ಬಂಜಾರ ಅಥವಾ ಲಂಬಾಣಿ ಜನಾಂಗವು ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದಲ್ಲಿ ವಾಸಿಸುವ ಒಂದು ವಿಶಿಷ್ಟ ಸಮುದಾಯ. ಮೂಲತಃ ಇವರು ರಾಜಸ್ಥಾನ ಮತ್ತು ಗುಜರಾತಿನವರು ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾರೆ. ವೀಕ್ಷಕರೇ, ಈ ವಿಶಿಷ್ಟ ಸಮುದಾಯದ ಬಗ್ಗೆ ತಿಳಿಯುವ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ, ಏಕೆಂದರೆ ನಿಮ್ಮ ಬೆಂಬಲ ನಮ್ಮ ಶಕ್ತಿ. ಲಂಬಾಣಿ ಸಮುದಾಯವು ತಮ್ಮ ಕಲೆ ಮತ್ತು ವಿಶೇಷ ಸಂಸ್ಕೃತಿಯಿಂದ ಭಾರತದ ಭವ್ಯ ಸಂಸ್ಕೃತಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಈ ಸಮುದಾಯವು ಭಾರತದುದ್ದಕ್ಕೂ ಹರಡಿದೆ. ಭಾರತದಲ್ಲಿ ಸುಮಾರು 10 ಕೋಟಿ ಅಧಿಕ ಜನರು ವಾಸ ಮಾಡುತ್ತಿದ್ದಾರೆ. ಇವರು ಮೊದಲು ಉಪ್ಪಿನ ವ್ಯಾಪಾರ ಹಾಗೂ ಹಸುಗಳನ್ನು ಮೇಯಿಸುತ್ತಿದ್ದರು. ಕಷ್ಟ ಜೀವಿಗಳು, ಸ್ವಾಭಿಮಾನಿಗಳು ಮತ್ತು ಅಷ್ಟೇ ಪ್ರಾಮಾಣಿಕರು ಕೂಡ. ಮೊದಲು ಇವರು ಅಲೆಮಾರಿಗಳಾಗಿದ್ದರು. ನಾಗರಿಕತೆ ಬೆಳೆದಂತೆ ಗ್ರಾಮದಲ್ಲಿ ವಾಸ ಮಾಡತೊಡಗಿದರು. ಗ್ರಾಮದ ಹೊರಗೆ ವಾಸ ಮಾಡುತ್ತಿದ್ದ ಕಾರಣ ಇವರು ಇರುವ ಸ್ಥಳವನ್ನು ತಾಂಡವೆಂದು ಕರೆಯಲಾಗುತ್ತಿತ್ತು. ಇವರ ಪೂರ್ವಜರು ವ್ಯಾಪಾರಿಗಳಾಗಿದ್ದು ಬ್ರಿಟಿಷರಿಗೆ ಬಹಳ ಪೈಪೋಟಿ ಕೊಡುತ್ತಿದ್ದರು. ಅದರಿಂದ ಇವರಿಗೆ ಹೆದರಿ ಇವರನ್ನು ಬ್ರಿಟಿಷರು ನಿಷೇಧಿತ ಜನಾಂಗಕ್ಕೆ ಸೇರಿಸಿ ಮೂಲೆ ಗುಂಪಾಗಿ ಮಾಡುತ್ತಿದ್ದರು. ಆದರೆ ಇವರು ವ್ಯಾಪಾರಿಗಳಾಗಿದ್ದರಿಂದ ಉಪ್ಪು, ಸುಣ್ಣ, ಗೆಣಸುಗಳನ್ನು ಮಾರುತ್ತಾ ದೇಶದಲ್ಲೆಲ್ಲ ನೆಲೆಸುತ್ತಾರೆ. ಕೆಲವು ಇತಿಹಾಸದ ಪ್ರಕಾರ ಈ ಲಂಬಾಣಿ ಸಮುದಾಯದವರು ಬುದ್ಧನ ಕಾಲದಲ್ಲಿ ಅದಕ್ಕಿಂತ ಹಿಂದೆಯೇ ಇದ್ದರು ಎಂದು ಹೇಳಲಾಗುತ್ತದೆ. ಬುದ್ಧ ಇರುವವರೆಗೂ ಬುದ್ಧನ ಉಪದೇಶಗಳನ್ನು ಅನುಸರಿಸುತ್ತಿದ್ದರು. ಬುದ್ಧ ತೀರಿ ಹೋದ ನಂತರ ಅವರ ನಿಜ ಜೀವನವನ್ನು ನಡೆಸುತ್ತಾ ಬಂದರು. ಅಂದರೆ ಲಂಬಾಣಿಯ ಆಚಾರ ವಿಚಾರಗಳನ್ನು ಮತ್ತೆ ಆಚರಿಸುತ್ತಾ ಬಂದರು. ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬಂದಾಗ ಈ ಬಂಜಾರ್ ಸಮುದಾಯವು ಅಲೆಕ್ಸಾಂಡರ್ ಸೈನ್ಯಕ್ಕೆ ಒಂಟೆಗಳನ್ನು ರಫ್ತು ಮಾಡುತ್ತಿದ್ದರು ಎಂದು ಇತಿಹಾಸ ಹೇಳುತ್ತೆ. ಹಾಗೂ ಕ್ರಿಸ್ತಪೂರ್ವ 324ರಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಇವರು ವ್ಯಾಪಾರಿಗಳಾಗಿದ್ದರು. ಈ ಸಮಯದಲ್ಲಿ ಬಾವುಜಿ ಎಂಬ ಲಂಬಾಣಿ ವ್ಯಾಪಾರಿ ಮೌರ್ಯರಿಗೆ ಸಾಲ ನೀಡಿದನು ಎಂದು ಹೇಳಲಾಗುತ್ತೆ. ವೀಕ್ಷಕರೇ, ಮಧ್ಯಕಾಲದ ಭಾರತ ಇತಿಹಾಸದಲ್ಲೂ ಕೂಡ ಈ ಲಂಬಾಣಿ ಸಮುದಾಯದ ಇತಿಹಾಸವನ್ನು ನಾವು ನೋಡಬಹುದು. ಮೇವಾರದ ಮಹಾರಾಜನಾದ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ಮೊಘಲರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದರು. ಈ ವೀರನಿಗೆ ಯುದ್ಧದಲ್ಲಿ ಜೊತೆಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಸಿಂಹಗಳಂತೆ ಹೋರಾಡಿದ್ದು ಇದೇ ಲಂಬಾಣಿ ಸಮುದಾಯದ ಜನರು. ಇವರು ಮೂಲತಃ ರಜಪೂತರೇ ಆಗಿದ್ದು ಮಹಾರಾಣಾ ಪ್ರತಾಪನ ಸರಿಸಮನಾಗಿ ಹೋರಾಡಿದ್ದರು. ರಾಣಾನ ಕಷ್ಟ ಸುಖ ದುಃಖಗಳಲ್ಲಿ ಜೊತೆಯಾಗಿ ನಿಂತಿದ್ದು ಇದೇ ಲಂಬಾಣಿ ಸಮುದಾಯ. ಮಹಾರಾಣಾ ಪ್ರತಾಪ್ನ ಸಾವಿನ ನಂತರ ಈ ಲಂಬಾಣಿ ಸಮುದಾಯದ ಮೇಲೆ ಮುಸ್ಲಿಂ ರಾಜರುಗಳಿಂದ ಸಾಕಷ್ಟು ಅತ್ಯಾಚಾರ, ಸಾವು ನೋವುಗಳು ಆಗುತ್ತವೆ. ಇದರಿಂದ ರಾಜಸ್ಥಾನ್ ಮತ್ತು ಗುಜರಾತನ್ನು ತ್ಯಜಿಸಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕಕ್ಕೆ ವಲಸೆ ಬಂದು ಆಯಾ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ. ಸಿಖ್ಖರ 9ನೇ ಗುರುವಾಗಿದ್ದ ತೇಜ್ ಬಹದ್ದೂರ್ ಅವರನ್ನು ಮೊಘಲರು ಕೊಲ್ಲುತ್ತಾರೆ. ದೇಹ ಬೇರೆ ರುಂಡ ಬೇರೆಯಾಗಿ ಮಾಡಿರುತ್ತಾರೆ ಹಾಗೂ ಅವರ ದೇಹವನ್ನು ಯಾರೂ ತೆಗೆದುಕೊಂಡು ಹೋಗಬಾರದು ಎಂದು ಸೈನಿಕರ ಭದ್ರತೆಯಲ್ಲಿ ಇಟ್ಟಿರುತ್ತಾರೆ. ಆದರೆ ಲಕ್ಕೀರ್ ಬಂಜಾರ್ ಎಂಬ ಲಂಬಾಣಿ ಸಮುದಾಯದ ಯುವಕ ಸೈನಿಕರ ಭದ್ರತೆಯನ್ನು ಭೇದಿಸಿ ರುಂಡವಿಲ್ಲದ ದೇಹವನ್ನು ಎತ್ತುಕೊಂಡು ಮೊಘಲರ ಕೈಗಳಿಂದ ತಪ್ಪಿಸಿಕೊಂಡು ಈಗ ಇರುವ ಗುರುದ್ವಾರದ ಸಮೀಪ ಅವನ ಮನೆ ಇರುತ್ತೆ. ಮನೆಯಲ್ಲಿ ದೇಹವನ್ನು ಇರಿಸಿ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಟು ಅವರ ಅಂತ್ಯ ಸಂಸ್ಕಾರವನ್ನು ವಿಧಿಬದ್ಧವಾಗಿ ಮಾಡುತ್ತಾನೆ ಎಂದು ಹೇಳಲಾಗಿದೆ. ವೀಕ್ಷಕರೇ, ಲಂಬಾಣಿ ಸಮುದಾಯದ ಇತಿಹಾಸವನ್ನು ನಾವು ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ನೋಡಿದ್ದೇವೆ. ಆದರೆ ಆಧುನಿಕ ಯುಗದಲ್ಲಿ ಇವರ ಇತಿಹಾಸ ತಿಳಿಯದೆ ಈ ಸಮುದಾಯದ ಶ್ರೇಷ್ಠ ಇತಿಹಾಸ ಪರಿಪೂರ್ಣವಾಗದು. ಹಾಗಾಗಿ ಆಧುನಿಕ ಯುಗದಲ್ಲಿ ಇವರ ಇತಿಹಾಸವೇನು? ಬ್ರಿಟಿಷರಿಗೆ ತೊಡೆತಟ್ಟಿ ನಿಂತಿತ್ತ ಈ ಸಮಾಜ. ಲಮಾನಿ, ಲಂಬಾಣಿ, ಬಂಜಾರ್, ಸುಕಾಲಿ ಈ ಎಲ್ಲ ಹೆಸರುಗಳಿಂದ ಈ ಸಮಾಜವನ್ನು ಕರೆಯುತ್ತಾರೆ. ಈ ಹೆಸರುಗಳು ಅವರ ಜಾತಿಯಿಂದ ಬಂದದ್ದಲ್ಲ, ಇವರ ಕುಲಕಸುಬುಗಳಿಂದ ಬಂದದ್ದು. ಸಾಕಷ್ಟು ತುಳಿತಕ್ಕೆ ಒಳಗಾದ ಸಮಾಜವಿದು. ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣರಿಂದ, ಮಧ್ಯಯುಗದಲ್ಲಿ ಮೊಘಲರಿಂದ, ಆಧುನಿಕ ಯುಗದಲ್ಲಿ ಬ್ರಿಟಿಷರಿಂದ ಅಂತೂ ಸಾಕಷ್ಟು ತುಳಿತಕ್ಕೆ ಒಳಗಾದರು. ಭಾರತವು ಸ್ವತಂತ್ರ ಪೂರ್ವದ ಆಧುನಿಕ ಯುಗದಲ್ಲಿ ವ್ಯಾಪಾರದ ವ್ಯವಸ್ಥೆಯಾಗಿತ್ತು. ಇಡೀ ದೇಶದ ವ್ಯಾಪಾರದ ಹಿಡಿತ ಈ ಸಮುದಾಯದ ಕೈಯಲ್ಲಿತ್ತು ಎಂಬುದನ್ನು ಮರೆಯುವಂತಿಲ್ಲ. ಜನರಿಗೆ ಬೇಕಾದ ಮೂಲಭೂತ ವಸ್ತುಗಳನ್ನು ಅವರಿಗೆ ತಲುಪಿಸುವಲ್ಲಿ ಇವರದ್ದು ಎತ್ತಿದ ಕೈಯಾಗಿತ್ತು.
ಇದೇ ಸಮಯದಲ್ಲಿ ಭಾರತಕ್ಕೆ ಬ್ರಿಟಿಷರ ಆಗಮನವಾಯಿತು. ಬ್ರಿಟಿಷರಿಗೆ ಸರಿಸಮಾನವಾದ ಪೈಪೋಟಿಯನ್ನು ಈ ಸಮುದಾಯ ಕೊಡ್ತಾ ಇತ್ತು. ಬ್ರಿಟಿಷರು ಭಾರತವನ್ನು ಸಂಪೂರ್ಣವಾಗಿ ಆಕ್ರಮಿಸಿದ ನಂತರ ಈ ಲಂಬಾಣಿ ಸಮುದಾಯವನ್ನು ದೂರಿಡಲು ಶುರು ಮಾಡಿದರು. ಈ ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯಗಳು ಶುರುವಾದವು. ದೇಶದ ಪ್ರತಿ ಸ್ಥಳದಲ್ಲೂ ಬಂಜಾರ ಸಮುದಾಯವನ್ನು ನಾಶ ಮಾಡಲು ಶುರು ಮಾಡಿದರು. ಈ ಎಲ್ಲ ದೌರ್ಜನ್ಯಗಳಿಂದ ಇವರು ಊರನ್ನು ಬಿಟ್ಟು ಕಾಡುಗಳಲ್ಲಿ, ಗುಡ್ಡಗಳಲ್ಲಿ ವಾಸಿಸಲು ಶುರು ಮಾಡಿದರು. ಅಲ್ಲಿಯೇ ತಂಡಗಳಾಗಿ ಜೀವಿಸುತ್ತಿದ್ದರು. ಇದೇ ತಂಡಗಳು ಮುಂದೆ ತಾಂಡಗಳು ಎಂದು ಹೆಸರು ಬದಲಾಯಿತು. ಬ್ರಿಟಿಷರ ಕಾಲದಲ್ಲಿ ಇವರು ಆರ್ಥಿಕವಾಗಿ ಬಹಳ ಕುಗ್ಗಿ ಹೋದರು. ಜೀವನ ನಡೆಸಲು ಕೆಟ್ಟ ಮಾರ್ಗಗಳನ್ನು ಹಿಡಿದರು. ರಸ್ತೆಗಳಲ್ಲಿ ಕಳ್ಳತನ ಮಾಡುವುದು, ಬಟ್ಟೆ ಇಳಿಸುವಿಕೆ ಇಂತಹ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇದನ್ನು ನೋಡಿ ಸಹಿಸದ ಬ್ರಿಟಿಷರು 1872ರಲ್ಲಿ ಬುಡಕಟ್ಟು ಕ್ರಿಮಿನಲ್ ಆ್ಯಕ್ಟನ್ನು ಜಾರಿಗೆ ತಂದರು. ಈ ಕಾನೂನು ಮೂಲಕ ಅನೇಕ ಬಂಜಾರ ಸಮುದಾಯವನ್ನು ಗುಂಡಿಕ್ಕಿ ಕೊಲ್ಲಲಾಯಿತು ಹಾಗೂ ಬಂಜಾರ ಜನರನ್ನು ತಾಂಡದಿಂದ ಹೊರಗೆ ಬರದಂತೆ ನಿಷೇಧಿಸಲಾಯಿತು. ಚಿನ್ನ ರತ್ನಗಳನ್ನು ಬೀದಿಲಿ ಮಾರುತ್ತಿದ್ದ ಜನರನ್ನು ಬ್ರಿಟಿಷರು ತಿನ್ನಲು ಗತಿಯಿಲ್ಲದ ಪರಿಸ್ಥಿತಿಗೆ ತಂದರು. ವೀಕ್ಷಕರೇ, ಲಂಬಾಣಿಗರು ತಮ್ಮನ್ನು ತಾವು ಗೋರಾ, ಗೋರಿಯಾ, ಗೋರ್ಬಂಧು, ಗೋರ್ಬಾಯಿ ಹಾಗೂ ಗೋರ್ ಬಂಜಾರ್ ಎಂದು ಕರೆದುಕೊಳ್ಳುತ್ತಾರೆ. ಹಾಗೂ ಲಂಬಾಣಿ ಜನರ ಗುರು ಶ್ರೀ ಸಂತ ಸೇವಾಲಾಲ್ ಇವರೊಬ್ಬ ದೊಡ್ಡ ಪವಾಡ ಪುರುಷರಾಗಿದ್ದರು. ಇವರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪ್ರಾಚೀನ ಕಾಲದಿಂದ ಆಧುನಿಕ ಹಾಗೂ ಸ್ವತಂತ್ರದ ನಂತರದವರೆಗೂ ಸಾಕಷ್ಟು ಕಷ್ಟ, ನೋವು, ತುಳಿತಕ್ಕೆ ಒಳಗಾಗಿ ಎಲ್ಲವನ್ನ ಮೆಟ್ಟಿ ನಿಂತು ಇಂದಿಗೂ ತನ್ನ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡು ಬಂದಿದೆ ಈ ಬಂಜಾರ ಸಮುದಾಯ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಂತ ಸೇವಾಲಾಲ್ ಅವರ ಜೀವನವನ್ನು ಹೊತ್ತು ತರುತ್ತೇನೆ. ಅಲ್ಲಿಯವರೆಗೆ ಕಾಯ್ತಾ ಇರಿ. ನಮಸ್ಕಾರ.